ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ರಂಗೋಲಿ ಜೊತೆಗೆ ನಾನು ಸುಮಾರು ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಲ್ಲ, ತುಂಬ ಅದೊಂದು 21 ಡೇಸ್ ಚಾಲೆಂಜ್ ತೊಗೊಂಡಿದ್ನಲ್ಲ. ಕುಂಬಳಕಾಯಿ ಜ್ಯೂಸು, ಟೊಮ್ಯಾಟೊ ಜ್ಯೂಸು, ಹೋದ ಸತಿ ಕುಂಬಳಕಾಯಿ ಜ್ಯೂಸ್ ತೋರಿಸಿದ್ದೆ. ಇವತ್ತು ಟೊಮ್ಯಾಟೊ ಜ್ಯೂಸು ಏನಿಲ್ಲ, ಅದು ಆ್ಯಕ್ಚುಲಿ ಎಲ್ರಿಗೂ ಗೊತ್ತು ಹೇಗೆ ಮಾಡೋದು ಅಂತ. ಬಟ್ ನಮ್ಮದು ಹ್ಯೂಮನ್ ಟೆಂಡೆನ್ಸಿ ಹೇಗೆ ಅಂದರೆ, ನಾವು ಒಬ್ಬರು ಮಾಡೋದು ನೋಡಿದ್ರೆ ನಾವು ಮಾಡ್ತೀವಿ. ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರು ಮಾಡ್ಕೊಳ್ದೇ ಇದ್ದರು, ಯಾರೋ ಒಬ್ಬರು ಮಾಡ್ತಿದ್ದಾರೆ ಅಂದರೆ ನಾವು ಮಾಡ್ತೀವಿ. ಆ್ಯಕ್ಚುಲಿ ನಮಗೆ ಒಂದು ಮೋಟಿವೇಶನ್ ಅನ್ನೋದು ಬೇಕು. ಸೊ ಆ ರೀತಿಯೇ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ನೋಡೋಣ. ಇದುವರೆಗೂ ಒಂದು 3 ಡೇಸ್ ಆಯಿತು. ಸೊ 3rd ಡೇಗೂ ಫಸ್ಟ್ ಡೇಗೂ ಏನು ಡಿಫ್ರೆನ್ಸು ಅಂದರೆ, ಫಸ್ಟ್ ಡೇಲಿ ಸ್ವಲ್ಪ ಕಷ್ಟಪಟ್ಟು ಎಲ್ಲವನ್ನು ಕುಡಿತಾ ಇದ್ದೆ. ಬಟ್ ಈಗಂತೂ ಇಷ್ಟ ಆಗೋಗಿದೆ ನನಗೆ, ಆ ಟೇಸ್ಟ್ ಅಕ್ಸೆಪ್ಟ್ ಆಗೋಗಿದೆ. ಆರಾಮಾಗಿ ಕುಡಿಬೋದು. ಒನ್ ಥಿಂಗ್ ನಾನು ಏನು ಯಾವಾಗಲೂ ಮಾಡ್ತಾ ಇರಿದ್ದೇನೆಂದರೆ, ಎದ್ದೇಳ್ತೀನಲ್ಲ 4 ಗಂಟೆಗೆ ನನಗೆ ಕುಡಿಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಒಂದು 6 ಗಂಟೆವರೆಗೂ ಏನೂ ಕುಡಿಯೋಲ್ಲ, ಬರೀ ಬಿಸಿನೀರು ನೀರು ಈ ಥರ ಕುಡ್ಕೊಂಡಿರ್ತೀನಿ, ಆಯಿತಾ. 6 ಗಂಟೆ ಮೇಲೇ ಫಸ್ಟು ಅದನ್ನು ಮಾಡ್ಕೋತೀನಿ, ಬೂದುಗುಂಬಳಕಾಯಿ ಜ್ಯೂಸು ಆ ಥರ ಮಾಡಿಕೊಂಡು ಆಮೇಲೆ ಅದನ್ನು ಕುಡಿದು, ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು 1 ಅವರ್ 7 o'clockಗೆ ಟೊಮ್ಯಾಟೊ ಜ್ಯೂಸ್ ಕುಡಿತೀನಿ. ಯಾಕೆಂದರೆ ನನಗೆ ಅಲ್ಲಿ ಕಾಲೇಜಿಗೆ ತೊಗೊಂಡು ಹೋಗಿ ಅಲ್ಲಿ ಕುಡಿಯೋಕ್ಕೆಲ್ಲ ಟೈಮ್ ಇರಲ್ಲ. ಸೊ ಅದಕ್ಕೆ ಇಲ್ಲೇ ಗ್ಯಾಪಲ್ಲೇ ತೊಗೊಂಡ್ಬಿಡ್ತೀನಿ. ನೀವು ಎಷ್ಟು ಅದು ಆ್ಯಕ್ಚುಲಿ ಕೆಲವರೆಲ್ಲ ಬೂದುಗುಂಬಳಕಾಯಿ ಮತ್ತು ಟೊಮ್ಯಾಟೊನ ಮಿಕ್ಸ್ ಮಾಡಿ ತೊಗೋತಾರೆ. ನನಗೆ ಆ ಟೇಸ್ಟ್ ಏನೋ ಇಷ್ಟ ಆಗಲ್ಲ, ಟ್ರೈನೂ ಮಾಡಲಿಲ್ಲ. ಇದೊಂಥರ ಟೊಮ್ಯಾಟೊದೇ ಒಂಥರ, ಬೂದುಗುಂಬಳಕಾಯಿನೇ ಒಂಥರ. ಸೊ ಅದಕ್ಕೇ ನನಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋತಾ ಇದ್ದೀನಿ. ಆಮೇಲೆ ನೀವು ನಂಬಲ್ಲ, ಇದೆರಡು ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟೇ ಬೇಡ, ಅದರಷ್ಟು ಹೊಟ್ಟೆ ತುಂಬಿದೋಗಿರುತ್ತೆ. ಅದಕ್ಕೆ ನಾನು 9 o'clockಗೆ ಈ ನಡುವೆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಆಮೇಲೆ ಮುಂದೆ ತೋರಿಸ್ತೀನಿ ನಾನು ಹೇಗೆ ಬೇರೆ ಬೇಳೆ ಡಯೆಟಲ್ಲಿ ಯಾವ ರೀತಿ ರೆಸಿಪೀಸು, ಕಾಳುಗಳನ್ನ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ, ಸಲಾಡ್ಸು, ಬೇರೆ ಥರ ಎಲ್ಲ ತರಕಾರಿಗಳು ಮತ್ತು ಕಾರ್ಬ್ಸ್ ಕಡಿಮೆ. ನಾನು ಯಾವುದೇ ಡಯೆಟ್ ಮಾಡಿದ್ರೂ ಕೂಡ ಕಾರ್ಬ್ಸ್ನ ಝೀರೋ ಮಾಡೋದೇ ಇಲ್ಲ, ಸ್ವಲ್ಪ ನಾನು ತೊಗೋತಾ ಇರ್ತೀನಿ. ಈಗ ವೈಟ್ ರೈಸೇ ತೊಗೋತಾ ಇದ್ದೀನಿ, ದೋಸೆಲಿ ವೈಟ್ ರೈಸೇ ಹಾಕಿರ್ತೀನಿ. ಮುಂದೆ ತಂದಿಟ್ಕೊಂಡಿದ್ದೀನಿ, ಈಗ ರೆಡ್ ರೈಸು, ಬ್ರೌನ್ ರೈಸು, ಮಿಲ್ಲೆಟ್ಸು ಇದನ್ನೆಲ್ಲ ತಂದಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೋಬೇಕು, ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಏನೇ ಆದರೂ ನಮ್ಮ ಬಾಡಿ ಒಂದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ವೈಟ್ ರೈಸ್ ತಿಂದು ನಮ್ಮ ಆತ್ಮಕ್ಕೆ ಸ್ವಲ್ಪ ಶಾಂತಿ ಬೇಕು. ಏಕ್ದಮ್ ಎಲ್ಲ ಸಲಾಡ್ ತಿಂತೀವಿ, ರೆಡ್ ರೈಸ್ ತಿಂದ್ಬಿಡ್ತೀವಿ, ಮಿಲ್ಲೆಟ್ಸ್ ತಿಂತೀವಿ, ಆ ಥರ ಎಲ್ಲ ಆಗಲ್ಲ. ನಿಧಾನಕ್ಕೆ ನಮ್ಮ ಕಡೆ ಎಳ್ಕೋಬೇಕು ಅದನ್ನು. ಸೊ ಆ ರೀತಿ ಗ್ರ್ಯಾಜುಲಿ ಮಾತ್ರ. ನೀವು ನಂಬಲ್ಲ, ಆ್ಯಕ್ಚುಲಿ ಈ ಫೇಸ್ನ ನೋಡಿದ್ದೆ ನಾನು ಲಾಸ್ಟ್ ಇಯರು ಕೂಡ. ಎಷ್ಟು ನಾವು ಹೆಲ್ದಿ ವರ್ಷನ್ಗೆ ನಮ್ಮ ಲೈಫ್ ಸ್ಟೈಲ್ನ ತೊಗೊಂಡೋಗ್ತೀವೋ, ಲೈಫಲ್ಲಿ ಅಷ್ಟು ಹೆಲ್ದಿಯಾಗಿರ್ತೀವಿ, ಸ್ಕಿನ್ ಗ್ಲೋ ಬರುತ್ತೆ. ಅದು ಏನು ಕಾಸ್ಮೆಟಿಕ್ಸು ಯೂಸ್ ಮಾಡೋದು ಬೇಡ. ಆಮೇಲೆ ಏನಾದರೂ ಕಾಯಿಲೆ ಬಂದರೂ ಕೂಡ ಅದಕ್ಕದೇ ಬೇಗ ಕ್ಯೂರ್ ಆಗಿರುತ್ತೆ. ಏನಕ್ಕೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮು ಅಷ್ಟು ಸ್ಟ್ರಾಂಗ್ ಆಗೋಗಿರುತ್ತೆ. ಸೊ ನಮಗೆಲ್ಲ ಗೊತ್ತು, ಬಟ್ ಆದರೂ ಫಾಲೋ ಮಾಡಲ್ಲ. ಚೆನ್ನಾಗಿ ನೀರು ಕುಡಿಬೇಕು ಅಂತ ಗೊತ್ತು, ಡೈಲಿ ಸೊಪ್ಪು ತಿನ್ನಬೇಕು ಅಂತ ಗೊತ್ತು, ಕಾಳುಗಳು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು, ಜಾಸ್ತಿ ಅನ್ನ ತಿನ್ನಬಾರ್ದು, ಸ್ವೀಟ್ಸ್ ತಿನ್ನಬಾರ್ದು, ಇವೆಲ್ಲನೂ ಗೊತ್ತು. ಬಟ್ ಆದ್ರೂ ನಾವು ತಪ್ಪು ಮಾಡ್ತಾನೆ ಇರ್ತೀನಿ, ಇನ್ಕ್ಲೂಡಿಂಗ್ ನಾನು. ಸೊ ಆದಷ್ಟು ತಪ್ಪುಗಳನ್ನ ಕಡಿಮೆ ಮಾಡಿ ಯಾವುದು ಕರೆಕ್ಟ್ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಅದೇ ನಮ್ಮ ಲೈಫ್ ಸ್ಟೈಲು. ತಪ್ಪುಗಳನ್ನ ಝೀರೋ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ, ತುಂಬ ಕಷ್ಟ, ತುಂಬ ಕಷ್ಟ. ಅದೇನೋ ಯೋಗಿಗಳಿಗೆ ಮಾತ್ರ ಸಾಧ್ಯ. ಏನೋ ಫುಲ್ ಐಸ್ ಕ್ರೀಮ್ಸ್ ಬಿಟ್ಬಿಡು, ಅದೆಲ್ಲ ನಮ್ಮ ಕೈಲಿ ಆಗಲ್ಲ. ಬಟ್ ಆದಷ್ಟು ಅಟ್ಲೀಸ್ಟ್ ಒಂದು ಡ್ಯೂರೇಷನಲ್ಲ ಬಿಟ್ಟು ಕಡಿಮೆ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊಳ್ಳೋದು ಫಾರ್ ಬೆಟರ್ ಅಂತ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳಿದ್ನಲ್ಲ, ಇಷ್ಟು ಬೂದುಗುಂಬಳಕಾಯಿ ತಂದಿಟ್ಕೊಂಡಿದ್ದೀನಿ. ದಿನ ಬಿಟ್ಟು ದಿನ ನನ್ನ ಹಸ್ಬೆಂಡ್ ಕುಡಿತಾರೆ, ಡೈಲಿ ನಾನು ಕುಡಿತಾ ಇದ್ದೀನಿ. ನಾನು ಅಂದ್ಕೊಂಡಿರೋದು, ನನಗೆ ಪರ್ಸ್ನಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ, ತಂದಿದ ತಕ್ಷಣ ಬೂದುಗುಂಬಳಕಾಯ್ದು ಬೀಜ ಇರುತ್ತಲ್ಲ, ತಿರುಳು ಅಂತ ಹೇಳ್ತಾರಲ್ಲ ಒಳಗಡೆದು, ಅದನ್ನು ತೆಗ್ದಿಟ್ರೆ ತುಂಬ ದಿನ ಕಾಲ ನನಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಇವತ್ತಿಂದು ಯೂಸ್ ಮಾಡಿಕೊಂಡು ರೆಸ್ಟ್ ಏನು ಬೇರೆ ಇದೆಯಲ್ಲ ಅದರಲ್ಲಿ ತಿರುಳೆಲ್ಲ ತೆಗೆದು ಇಟ್ಟಿದ್ದೀನಿ. ನಿಮ್ಮ ಹತ್ರ ಅದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ರ್ಯಾಪಿಂಗ್ ಶೀಟ್ ಇರುತ್ತಲ್ವ, ಸೊ ಕ್ಲಿಂಗ್ ರ್ಯಾಪೋ ಏನೋ ಅಂತಾರೆ, ಅದನ್ನು ರ್ಯಾಪ್ ಮಾಡಿ ಇಟ್ಟರೆ ಇನ್ನೂ ಫ್ರೆಶ್ ಆಗಿರುತ್ತೆ. ಇದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಕು. ಈಗ ಸ್ಟಾರ್ ಬಜಾರಲ್ಲೆಲ್ಲ ಸಿಕ್ಬಿಡುತ್ತೆ, ಅಂದರೆ ಅದು ಡಿಗ್ರೇಡ್ ಆಗೋಗುತ್ತೆ ಅಂಥ ಪ್ಲಾಸ್ಟಿಕ್ ಕವರ್ ಅದು. ಅದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ನಾನು 4 ಡೇಸ್ ಆಯಿತು, ಏನೂ ಆಗಿಲ್ಲ, ಫ್ರೆಶ್ ಆಗೇ ಇದೆ. ಸೊ ಈ ರೀತಿ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ನಾನು ಇನ್ನೂ ಬೇರೆ ಪುದೀನ ಜ್ಯೂಸು ಇದೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇದು ಖಾಲಿ ಆಗಲಿ, ಯಾಕೆಂದರೆ ತಂದಿರೋದು ವೇಸ್ಟ್ ಮಾಡೋದು ಬೇಡ, ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಇದನ್ನು ಅಂದ್ಕೊಂಡಿದ್ದೀನಲ್ಲ, ಇದನ್ನೇ ಮಾಡೋಣ 21 ಡೇಸು. ಮಧ್ಯದಲ್ಲಿ ಈಗ ಸಂಜೆ ಬೇಕಾದ್ರೆ
ಬಂದು ಪುದೀನ ಜ್ಯೂಸ್ ಕುಡಿಯೋದು, ಈ ಥರದ್ದೆಲ್ಲ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇ ಮಾಡಿದ್ರೂ ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದಿದ್ದು ಈ ವಿಷಯಕ್ಕೆ. ತುಂಬ ಬೇಡದೇ ಇರೋ ಯೋಚನೆಗಳನ್ನೇ ಬರುತ್ತೆ ತಲೆಯಲ್ಲಿ, ಹೇಗೆ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ. ಇದು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದು ನಮಗೆ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇರುತ್ತೆ. ಅದ್ರ ಪ್ರಕಾರ ನಾವು ನಡ್ಕೊಳ್ತಾ ಹೋಗ್ತೀವಿ. ಯಾವಾಗಲೂ ಹೇಳೋಂಗೆ ನಾನು, ನಾವು ಹೇಗೆ ನಡ್ಕೋತೀವಿ ಅನ್ನೋದು ಯಾವುದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಅಂದರೆ ನಮ್ಮ ಥಾಟ್ಸ್ ಮೇಲೆ. ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಅಂದರು, ಸಿಚುವೇಶನ್ಸು, ಇದೆಲ್ಲ ಯಾವುದು ನಮ್ಮನ್ನು ಡಿಸೈಡ್ ಮಾಡಲ್ಲ ನಾವು ಹೇಗೆ ನಡ್ಕೋಬೇಕು ಅಂತ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾನೇ ಇರ್ತೀವಲ್ವ. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಾವೇ ಗೊತ್ತಿಲ್ದಂಗೆ ಈ ಥರ ಬಿಹೇವ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ವಿಷಯದಲ್ಲೂ ನೋಡಿ, ನಾವು ಎಷ್ಟು ಮಾತಾಡಬೇಕು, ಎಷ್ಟು ತಿನ್ನಬೇಕು, ಹೇಗೆ ನಡ್ಕೋಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕು, ಹೆಂಗೆ ರೆಸ್ಪಾಂಡ್ ಮಾಡಬೇಕು, ಪ್ರತಿಯೊಂದಕ್ಕೂ ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಸೊ ಅದಕ್ಕೆ ನಾನು ಯೂಸ್ ಮಾಡ್ಕೊಳ್ಳೋ ಕೆಲವು ಟೆಕ್ನಿಕ್ಸು ಮತ್ತು ನಾನು ಓದಿ ತಿಳ್ಕೊಂಡಿರೋಂಥ ಕೆಲವು ಟೆಕ್ನಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಂಟೆಂಟ್ ಸ್ವಲ್ಪನ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಬಂದು ನಾನು ಹೇಳ್ತೀನಲ್ಲ ಯಾವಾಗಲೂ ಮೀ ಟೈಮ್ ಅಂತ, ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮೀ ಟೈಮಲ್ಲಿ ಸುಮಾರು ಜನ ಕೇಳ್ತಾರೆ ಮೀ ಟೈಮ್ ಅಂದರೆ ಏನು ಅಂತ. ಬೆಳಗ್ಗೆ ಎದ್ದು ನಿಮ್ಮ ಜೊತೆ ನೀವೇ ಟೈಮ್ ಸ್ಪೆಂಡ್ ಮಾಡೋದು ಮೀ ಟೈಮ್. ನಿಮ್ಮ ಜೊತೆ ನೀವೇ ಸ್ಪೆಂಡ್ ಮಾಡೋಕ್ಕೆ ಖುಷಿ ಪಡಬೇಕು. ಆ್ಯಕ್ಚುಲಿ ನನಗೆ ಲೋನ್ಲಿನೆಸ್ ಫೀಲ್ ಆಗ್ತಾಯಿದೆ, ನಾನು ಒಬ್ಬಳೇ ಇದ್ದೀನಿ ಅಂತ ಅಂದ್ಕೊಳ್ಳೇಬಾರ್ದು. ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೇಜಾರು ಪಡ್ಕೊಂಡ್ರೆ ಬೇರೆಯವ್ರು ಹೇಗೆ ನಮ್ಮ ಜೊತೆ ಖುಷಿಯಾಗಿರ್ತಾರೆ ಯೋಚನೆ ಮಾಡಿ. ಸೊ ಅದಕ್ಕೆ ನಮ್ಮ ಜೊತೆ ನಾವು ಖುಷಿಯಾಗಿರಬೇಕು. ಆಮೇಲೆ ಆ ಮೀ ಟೈಮಲ್ಲಿ ನೀವು ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡಿ. ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೀರಾ, ತುಂಬ ಓವರಾಗಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ಅದನ್ನು ಕಟ್ ಡೌನ್ ಮಾಡ್ಕೋಬೇಕು. ಅದನ್ನೇ ಮೈಂಡ್ ಕಂಟ್ರೋಲ್ ಅಂತ ಹೇಳೋದು. ಯಾವ ರೀತಿ ಕಟ್ ಡೌನ್ ಮಾಡ್ಕೋಬೇಕು ಅಂದರೆ, ಫಸ್ಟ್ ಬೆಸ್ಟ್ ಥಿಂಗ್ ಏನು ಅಂದರೆ ಪ್ರೆಸೆಂಟ್ ಬಗ್ಗೆ ಮಾತ್ರನೇ ಯೋಚನೆ ಮಾಡಿ. ಫ್ಯೂಚರ್ ಪ್ಲ್ಯಾನ್ ಇರೋದು ಒಳ್ಳೆಯದು, ಫ್ಯೂಚರ್ ಬಗ್ಗೆ ಆತಂಕ ಇರೋದು ಕೆಟ್ಟದು. ಪಾಸ್ಟಿಂದ ಲೆಸನ್ನ ತಗೊಳ್ಳೋದು ಒಳ್ಳೆಯದು, ಪಾಸ್ಟ್ ಬಗ್ಗೆನೇ ಕೊರಗ್ತಾ ಕೂತ್ಕೊಳ್ಳೋದು ಕೆಟ್ಟದು. ಸೊ ಯಾವುದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ನಾನು ಏನು ತೋರಿಸ್ದೆ ಆಗಲಿ ಅಂದರೆ ಓಟ್ಸ್ ಮಾಡ್ಕೊಂಡಿದ್ದೆ, ಮಸಾಲೆ ಓಟ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ಇನ್ಸ್ಟೆಂಟಾಗಿ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ನಿಜ ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು. ಬಟ್ ನನಗೆ ಹೇಗೋ ಇದ್ದರೂ ಅದನ್ನು ಸೇರಿಸ್ಬೇಕಿತ್ತು ಸ್ವಲ್ಪ, ಅದಕ್ಕೆ ತೊಗೊಂಡಿದ್ದೀನಿ. ನಾನು ಅದಕ್ಕೆ ರೆಸಿಪಿನೂ ನಾನು ಶೇರ್ ಮಾಡಿಲ್ಲ, ಶೂಟ್ ಮಾಡ್ಕೊಂಡಿದ್ದೆ ಬಟ್ ರೆಸಿಪಿ ಚೆನ್ನಾಗಿ ಬರಲಿಲ್ಲ ಅಲ್ವಾ. ಸೊ ಅದಕ್ಕೆ ಏನೂ ಶೇರ್ ಮಾಡಿಲ್ಲ. ಸುಮಾರಾಗಿತ್ತು, ತುಂಬ ಕೆಟ್ಟದಾಗಿ ಏನಿರಲಿಲ್ಲ, ಬಟ್ ಚೆನ್ನಾಗಿರೋದು ಮಾತ್ರನೇ ಶೇರ್ ಮಾಡ್ತೀನಿ. ಕೆಟ್ಟೋಗಿರೋ ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಮತ್ತು ನಿಮಗೆ ಕಷ್ಟ ಆಗೋದು ಬೇಡ ತಿನ್ನೋದು ಅಂತ. ಬಟ್ ಓಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ, ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಬಂದು ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಸ್ವೀಟಾಗೇ ಇತ್ತು, ಅದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ. ಸ್ವಲ್ಪ ಮಟ್ಟಿಗೆ ನಮ್ಮ ಮಕ್ಳಿಗೆ ಹಾಕಿದ್ದೆ ಅಷ್ಟೇ. ನಾನು ಜ್ಯೂಸ್ ಮಾಡ್ಕೊಂಡಿದ್ದೆ. ಏನಕ್ಕೆ ಜ್ಯೂಸ್ ಮಾಡಿದೆ ಅಂದರೆ ಹಾಗೆ ತಿನ್ಬೋದಿತ್ತು, ಈ ಬಿಸಿಲು ಟೈಮಲ್ಲಿ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಜ್ಯೂಸ್ ಮಾಡ್ಕೊಂಡಿದ್ದೆ. ಆಯಿತಾ. ನೆಕ್ಸ್ಟ್, ಯಾವಾಗಲೂ ಪ್ರೆಸೆಂಟಲ್ಲಿ ಇದ್ದಾಗ ನಮ್ಮ ಮೈಂಡ್ ಕಂಟ್ರೋಲಲ್ಲಿರುತ್ತೆ. ಫ್ಯೂಚರು ಮತ್ತು ಪಾಸ್ಟಲ್ಲಿ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನಮ್ಮ ಕಂಟ್ರೋಲಿಗೆ ಸಿಗಲ್ಲ ಈ ಮೈಂಡು. ತುಂಬ ಆಲೋಚನೆಗಳು ಬರ್ತಾ ಇರುತ್ತೆ, ಅದರಲ್ಲಿ ಮೆಜಾರಿಟಿ ನೆಗೆಟಿವ್ ಆಗೇ ಇರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟು, ಯಾವಾಗಲೂ ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡ್ಕೋಬೇಕು. ನಾನು ಕೆಟ್ಟೋಳು, ನನ್ನ ಕೈಯಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ಲೈಫ್ ಲೀಡ್ ಮಾಡೋಕ್ಕೆ ಬರಲ್ಲ, ನನಗೆ ಅಳು ಜಾಸ್ತಿ, ನನಗೆ ಧೈರ್ಯ ಇಲ್ಲ, ಈ ರೀತಿಯೇ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ತಾ ಇದ್ದರೆ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ನೀವು ಏನೇ ಮಾತಾಡೋದಿದ್ರು ಪಾಸಿಟಿವ್ ಆಗಿ ಮಾತಾಡಿ. ನಿಮ್ಮ ಜೊತೆ ನೀವು ಮೀ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಬಗ್ಗೆ ನೀವು ಬೇರೆಯವ್ರ ಹತ್ರ ಮಾತಾಡ್ತೀರಾ. ಅಯ್ಯೋ ನನಗೇನೋ ಕಾನ್ಫಿಡೆನ್ಸೇ ಇಲ್ಲಪ್ಪ, ನನಗೆ ಅದನ್ನು ನೋಡಿದ್ರೆ ಭಯ ಆಗುತ್ತೆ, ನನಗೆ ಲೈಫ್ ಲೀಡ್ ಮಾಡೋಕ್ಕೆ ಬರಲ್ಲ, ಈ ರೀತಿ ನೆಗೆಟಿವ್ ಆಗಿ ಒಬ್ಬರ ಹತ್ರ ಪೋಟ್ರೆ ಮಾಡೋಕ್ಕೆ ಹೋಗಬೇಡಿ. ಒಂದು ನಿಮ್ಮ ಬಗ್ಗೆ ನೀವೇ ಒಂದು ನೆಗೆಟಿವ್ ಇಂಪ್ರೆಷನ್ ಕೊಡ್ತಾ ಇದ್ದೀರಾ ಅವ್ರಿಗೆ. ಅವ್ರು ಏನಕ್ಕೆ ನಿಮಗೆ ರೆಸ್ಪೆಕ್ಟ್ ಕೊಡಬೇಕು? ಓಕೆ, ಇವ್ರ ಕಾನ್ಫಿಡೆನ್ಸೇ ಇಲ್ಲ, ಎಲ್ಲೋ ಒಂದು ಎಷ್ಟೇ ಕ್ಲೋಸ್ ಆದರೂ ಕೂಡ ಒಂದು ಮೂಲೆಯಲ್ಲಿ ರಿಜಿಸ್ಟರ್ ಆಗೋಗುತ್ತೆ, ಈ ವ್ಯಕ್ತಿ ಹೀಗೆ, ಅಯ್ಯೋ ನನಗೆ ಇವೆಲ್ಲ ಭಯನಪ್ಪ, ನನಗೆ ದುಡ್ಡು ವ್ಯವಹಾರ ಅಂದರೆ ಭಾರಿ ಭಯ. ನೆಕ್ಸ್ಟ್ ಟೈಮ್ ಏನಕ್ಕೆ ನಿಮಗೆ ಜವಾಬ್ದಾರಿ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ನಿಮ್ಗೆ ಏನಕ್ಕೆ ನಿಮ್ಮ ಮೇಲೆ ಏನಕ್ಕೆ ಒಂದು ಕಾನ್ಫಿಡೆನ್ಸ್ ಅಂತ ಇಡ್ತಾರೆ, ಯೋಚನೆ ಮಾಡಿ. ಸೊ ಅದಕ್ಕೇ ಏನೇ ನೆಗೆಟಿವ್ ಇದ್ದರೂ ಕೂಡ, ವೀಕ್ನೆಸ್ ಇದ್ದರೂ ಕೂಡ ಅದನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೋಬೇಕು.
ಸೊ ನಿಮ್ಮ ಬಗ್ಗೆ ನೀವು ಮಾತಾಡ್ತಾ ಇರಬೇಕಾದ್ರೂ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಬೇಕಾದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಮೈಂಡು ಒಂದು ಲೆವೆಲ್ಗೆ ಕಂಟ್ರೋಲಿಗೆ ಬರುತ್ತೆ. ನೆಗೆಟಿವ್ ಥಾಟ್ಸು ತುಂಬ ಬೇಗ ಬೆಳೆಯುತ್ತೆ, ಒಂಥರ ಪಾರ್ಥಿನಿಯಂ ಥರ, ಆಯಿತಾ? ತುಂಬ ಬೇಗ ಒಂದಕ್ಕೊಂದು ಬೆಳೀತಾ ಹೋಗುತ್ತೆ. ಒಂದು ಥಿಂಕ್ ಮಾಡ್ತೀವಿ, ಇನ್ನೊಂದು ಥಿಂಕ್ ಮಾಡ್ತೀವಿ. ಸೊ ಈ ರೀತಿ ಒಂಥರ ಅದ್ರ ಒಳಗಡೆನೇ ಒಂಥರ ಜಂಜಾಟದಲ್ಲಿ ಒಂದು ದೊಡ್ಡ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಬಟ್ ಪಾಸಿಟಿವ್ ಆ ಥರ ಅಲ್ಲ, ಒಂಥರ ಕಿಕ್ ಕೊಡುತ್ತೆ, ಧೈರ್ಯ ಕೊಡುತ್ತೆ. ಪಾಸಿಟಿವ್ ಸೆಲ್ಫ್ ಟಾಕು, ನಾನು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು, ನನ್ನ ಕೈಲಿ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಡೋದೇ ಒಂದು ಪಾಸಿಟಿವ್ ಸೆಲ್ಫ್ ಟಾಕ್. ನೆಕ್ಸ್ಟ್ 4th ಪಾಯಿಂಟು, ಯಾವಾಗಲೂ ನಾವೇನು ಮಾಡ್ತೀವಿ ಅಂದರೆ ನೆಗೆಟಿವ್ ಥಾಟ್ಸ್ನ ಸಪ್ರೆಸ್ ಮಾಡೋಕ್ಕೆ ಹೋಗ್ತೀವಿ. ಬರಬಾರ್ದು, ನಾನು ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು, ಏನೋ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು, ಅದ್ರ ಬಗ್ಗೆ ನಾನು ಥಿಂಕ್ ಮಾಡಬಾರ್ದು ಅಂದ್ಕೊಂಡು ನೀವು ನಂಬಲ್ಲ, ಮ್ಯಾಕ್ಸಿಮಮ್ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತೀವಿ. ನಾವು ಯಾವುದ್ರ ವಿಷಯನ ಮರ್ತೋಗ್ಬೇಕು ಅಂತ ಅಂದ್ಕೊಳ್ತೀವೋ ಅದನ್ನೇ ತುಂಬ ನೆನ್ಪಿಟ್ಕೋತೀವಿ. ಸೊ ಯಾವುದೇ ನೆಗೆಟಿವ್ ಥಾಟ್ಸ್ನ ಸಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬದಲಾಗಿ ಪಾಸಿಟಿವ್ನ ಜಾಸ್ತಿ ಮಾಡ್ಕೊಂಡು ಹೋಗಿ. ಹೇಗೆ ಪಾಸಿಟಿವ್ ಜಾಸ್ತಿ ಮಾಡ್ಕೊಳ್ಳೋದು? ನಮ್ಮ ತಲೆ ಖಾಲಿಯಾಗಿರಬಾರ್ದು, ಎಲ್ಲ ಪ್ರಾಬ್ಲಮ್ ಸುಮಾರಾಗಿ ಸಾಲ್ವ್ ಆಗುತ್ತೆ. ಮೈಂಡ್ ಕಂಟ್ರೋಲಲ್ಲಿ ಏನಕ್ಕೆ ಇಟ್ಕೋಬೇಕು ಒಂದ್ಸತಿ ಯೋಚನೆ ಮಾಡಿ. ಅದು ಫ್ರೀಯಾಗಿದ್ದರೆ ತಾನೇ ಅಲ್ಲಿ ಇಲ್ಲಿ ಓಡಾಡೋದು. ಸೊ ನೋಡಿ, ಯಾವಾಗಲೂ ಹೇಳ್ತಾರಲ್ವ, ನಮ್ಮ ಬ್ರೈನು ಅಥವಾ ನಮ್ಮ ಮೈಂಡ್ ಬಂದು ಒಂಥರ ಕೋತಿ ಥರ. ಒಂದು ಕೋತಿನೇ ನೋಡಿ, ಅದಕ್ಕೇನಾದ್ರು ಕೆಲಸ ಇದೆ, ಅದಕ್ಕೆ ಕಡಲೆಕಾಯಿ ಕೊಟ್ಟು ನೋಡಿ, ಅದು ಬಿಡಿಸ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿರುತ್ತೆ, ಅಲ್ಲಿ ಇಲ್ಲಿ ಎಗರಲ್ಲ ಅದು. ನಮ್ಮ ಮೈಂಡು ಕೂಡ ಅಷ್ಟೇ. ನಮ್ಮ ಮೈಂಡ್ಗೆ ಏನೋ ಒಂದು ಕೆಲಸ, ಅದಾದಮೇಲೆ ಇನ್ನೊಂದು ಕೆಲಸ ಕೊಡ್ತಾಯಿದ್ರೆ ಅದು ಇದು ಯೋಚನೆ ಬರಲ್ಲ. ಎಸ್ಪೆಷಲಿ ನೆಗೆಟಿವ್ ಥಾಟ್ಸ್ ಬರಲ್ಲ. ಈ ಕೋತಿಗಳಿಗೆ ಅಲ್ಲಿ ಹೋಗಿ ಏನಾದರೂ ಬಾಳೆಹಣ್ಣು ಕಿತ್ಕೊಳ್ಳೋಣ, ಇಲ್ಲೋಗಿ ಏನೋ ಹತ್ತೋಣ, ಟ್ರೀ ಹತ್ತೋಣ, ಈ ಥರ ಎಲ್ಲ ಯೋಚನೆ ಬರ್ತಿರುತ್ತೆ. ಸೊ ನಮ್ಮ ಮೈಂಡು ಅಷ್ಟೇ, ಎಷ್ಟು ನಾವು ಅದನ್ನು ಬ್ಯುಸಿಯಾಗಿಟ್ಟಿರ್ತೀವೋ, ಒಂದಾದ್ಮೇಲೆ ಒಂದು ಕೆಲಸಗಳನ್ನ ಕೊಡ್ತಾ ಇರ್ತೀವೋ, ನೆಗೆಟಿವ್ ಥಾಟ್ಸ್ ಬರಲ್ಲ. ಅದನ್ನು ಸಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ. ಥಾಟ್ಸ್ ಬಂದ್ರೆ ತಾನೇ ಅದನ್ನು ಸಪ್ರೆಸ್ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು. ಅದ್ರ ಬದಲಾಗಿ ತುಂಬ ನೀವು ಇನ್ವಾಲ್ವ್ ಆಗಿಬಿಡಿ. ನಾನು ಯಾವಾಗಲೂ ಹೇಳುವಂಗೆ, ನನಗೆ ಬೇಜಾರಾದಾಗ, ನನಗೆ ನೋವಾದಾಗಲೇ ನಾನು ಜಾಸ್ತಿ ಕೆಲಸ ಮಾಡ್ತೀನಿ. ನಾನು ಫಿಸಿಕಲಿ ಸುಸ್ತಾಗೋದು ಬೇರೆ, ಫಿಸಿಕಲಿ ನನಗೆ ಸಾಕು ಅನ್ಸೋದು ಬೇರೆ, ಆಗ ರೆಸ್ಟ್ ತೊಗೊಳ್ಳಿ. ಬಟ್ ಮೆಂಟಲಿ ನೀವು ತುಂಬ ಒಂಥರ ಬೇಜಾರಲ್ಲಿದ್ದೀರಾ, ನಿಮಗೇನಾದರೂ ಚೇಂಜ್ ಬೇಕು ಅಂದರೆ ತುಂಬ ಕೆಲಸ ಮಾಡಿ, ಕ್ಲೀನ್ ಮಾಡಿ, ಆರ್ಗನೈಸ್ ಮಾಡಿ, ಒಳ್ಳೆ ಅಡುಗೆ ಮಾಡಿ, ನಿಮ್ಮ ಮೈಂಡ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೀವೇ ನೋಡಿ. ನೆಕ್ಸ್ಟ್ ಬಂದು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕೆ ಅಂದರೆ, ಯಾವುದು ಸಿಚುವೇಶನ್ಸ್ನ ನೀವು ಕಂಟ್ರೋಲ್ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೋದು. ಈಗ ಎಲ್ಲರ ಬಗ್ಗೆನೂ ನೀವು ಥಿಂಕ್ ಮಾಡ್ತಾಯಿದ್ರೆ ಹೇಗೆ ನೋಡಿ. ಈಗ ನೆಕ್ಸ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕಷಾಯ. ಇದು ಬೆಳಗ್ಗೆ 8 ಗಂಟೆಗೆ ಮತ್ತು ಸಂಜೆ ಒಂದು 6 ಗಂಟೆಗೆ. ನೈಟ್ 6 ಗಂಟೆ ಮೇಲೆ ಏನು 6 ಗಂಟೆಗಿಲ್ಲ ಫ್ರೆಂಡ್ಸ್, ಒಂದು 5:15 ಕುಡಿತೀನಿ ನಾನು, ಆಯಿತಾ? ಅದಾದಮೇಲೆ ಏನು ಮೋಸ್ಟ್ಲಿ ನಾನು ಕುಡಿಯಲ್ಲ. ಸೊ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಕುಡಿತೀನಿ, ಆಯಿತಾ? ಇದು ಹೇಳಿದ್ನಲ್ಲ, ಓಟ್ಸ್ ಮಾಡಿದ್ದೆ ಅಂತ. ಓಟ್ಸು ಎಷ್ಟು ಹೊಟ್ಟೆ ತುಂಬುತ್ತೆ ಅಂದರೆ, ಇದು ಆ್ಯಕ್ಚುಲಿ ಏನು ಗೊತ್ತಾ, ನಾನು ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಅವ್ರಿಗೆ ಅದೇನೋ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಬಟ್ ನನಗೆ ಇಷ್ಟ ಆಗಲಿಲ್ಲ ಇದು ಟೇಸ್ಟು. ಒಂಥರ ಮಸಾಲ ಓಟ್ಸ್ ಥರ ಮಾಡ್ಕೊಂಡಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಮಾಡಿಕೊಂಡು. ಸೊ ಓಟ್ಸ್ನ ಇನ್ಕ್ಲೂಡ್ ಮಾಡಿ. ನನಗೆ ಏನಿಷ್ಟ ಅಂದರೆ ಸ್ಮೂದೀಸು, ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ಓಟ್ಸು ಇದನ್ನೆಲ್ಲ ಹಾಗೆ ಸ್ಮೂದೀಸ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನೇ ಮಾಡ್ಕೋತೀನಿ, ಇದನ್ನು ಟ್ರೈ ಮಾಡಲ್ಲ. ಓಕೆ, ಸೊ ಅದಕ್ಕೆ ಯಾವ ಸಿಚುವೇಶನ್ಸ್ನ ನೀವು ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಮೈಂಡ್ನ ಆರಾಮಾಗಿ ನಾವು ಕಂಟ್ರೋಲ್ ಮಾಡ್ಕೋಬೋದು. ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ಮೆಡಿಟೇಷನ್ ಅಂದರೆ ಏನು? ಕುತ್ಕೊಂಡು ಚಾಂಟಿಂಗ್ ಕೇಳುವಂಥದ್ದು ನೋಡಿ. ಓಂ ಶ್ರೀ ಸಾಯಿನಾಥಾಯ ನಮಃ ನಾನು ಕೇಳ್ತಾನೇ ಇರ್ತೀನಿ. ಅದೇ ಥರ ಎಷ್ಟೊಂದು ಚಾಂಟಿಂಗ್ ಬರುತ್ತೆ, ಅಂದರೆ ಜಪ ಮಾಡುವಂಥದ್ದು. ಅದನ್ನು ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಬರೀ ಅದನ್ನೇ ಕೇಳ್ತಾ ಇರಿ. ಹೇಗೆ ನಿಮ್ಮ ಮೈಂಡು ಫೋಕಸ್ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸೊ ತುಂಬ ಡೈವರ್ಷನ್ಸ್ ಕೊಟ್ಟಷ್ಟು ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ತುಂಬ ಇಂಪಾರ್ಟೆಂಟು ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ನಾವು ಅನ್ಕೋತೀವಿ ಹೇಗೋ ಲೈಫ್ ಲೀಡ್ ಮಾಡ್ಬೋದು ಅಂತ, ಬಟ್ ನಮ್ಮ ಮೈಂಡನ್ನೇ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ತುಂಬ ಕಳ್ಕೊಬೇಕಾಗತ್ತೆ. ಒಂದು ಪೀಸ್ಫುಲ್ಲು, ಒಂದು ರೆಸ್ಪೆಕ್ಟು, ಹೇಗೆ ಒಂದು ಡಿಗ್ನಿಫೈಡಾಗಿ ಲೈಫ್ನ ಲೀಡ್ ಮಾಡೋದು, ಇದನ್ನೆಲ್ಲ ಕಳ್ಕೊತಾ ಹೋಗ್ತಾ ಇರ್ತೀವಿ. ನೆಕ್ಸ್ಟು ನಮ್ಮ ಮೈಂಡು ಹೇಗೆ ಅಂದರೆ, ನಮ್ಮ ಸರೌಂಡಿಂಗಲ್ಲಿ ನಮ್ಮ ಜನಗಳು ಹೇಗಿರ್ತಾರೋ ಅದೇ ಥರ. ನೀವು ಯಾವಾಗಲೇ ಅಬ್ಸರ್ವ್ ಮಾಡಿ, ಯಾರಾದರೂ ಆಕಳಿಸ್ತಾರೆ, ಯಾನಿಂಗ್ ಮಾಡ್ತಾರೆ ಅಂದರೆ ನಾವು ಅದನ್ನು ಮಾಡ್ತೀವಿ. ಆಕಳಿಸಿರೋದನ್ನು ನಾವು ನೋಡಿದಾಗ ನಾವು ಅದನ್ನು ಮಾಡ್ತೀವಿ. ಯಾಕೆಂದರೆ ನಮ್ಮ ಮೈಂಡ್ ಅದೇ ಥರ.
ಒಬ್ಬರನ್ನ ನೋಡಿರೋದನ್ನು ನಾವು ಕಲಿಯೋದು ಜಾಸ್ತಿ. ಸೊ ಯಾವಾಗಲೂ ನಮ್ಮ ಸುತ್ತಲೂ ನೆಗೆಟಿವ್ ಪರ್ಸನ್ಸ್ನ ಇಟ್ಕೋಬಾರ್ದು. ಕೆಲವ್ರಿಗೆ ಎಲ್ಲದಕ್ಕೂ ಪ್ರಾಬ್ಲಮ್ಸ್ ಇರುತ್ತೆ, ಒಂದಾದ್ಮೇಲೆ ಒಂದು ಹೇಳ್ತಾನೆ ಇರ್ತಾರೆ, ಎಲ್ಲದಕ್ಕೂ ಕೊಂಕ್ ತೆಗಿತಾ ಇರ್ತಾರೆ, ಎಲ್ಲರನ್ನೂ ಬ್ಲೇಮ್ ಮಾಡ್ತಾರೆ, ಕಾಸಿಪ್ ಮಾಡ್ತಾರೆ. ಇಂಥ ಮನುಷ್ಯರನ್ನ ನಿಮ್ಮ ಸುತ್ತಮುತ್ತಲೂ ಇಟ್ಕೋಬೇಡಿ. ಅವರು ಗೊತ್ತಿಲ್ದಂಗೆ ಒಂದು ವಿಷ ಬೀಜ ನಮ್ದ್ರಲ್ಲಿ ತಲೆಯಲ್ಲಿ ಹಾಕ್ಬಿಟ್ಟಿರ್ತಾರೆ, ಗೊತ್ತಿಲ್ದಂಗೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ. ಇನ್ನು ಡೇಂಜರಸ್ ಫೆಲೋಸ್ ಯಾರು ಗೊತ್ತಾ? ನಮ್ಮ ಶ್ರೇಯೋಭಿಲಾಷಿಗಳು ಅಂತ ಹೇಳ್ಕೊಂಡು ನಿನ್ನ ಬಗ್ಗೆ ಅವ್ರು ಹೀಗೆ ಮಾತಾಡಿದ್ರು, ನಿನ್ನ ಬಗ್ಗೆ ಅವ್ರು ಮಾತಾಡಿದ್ರು, ಹೀಗೆ ಹಿಂದೆ ಕೆಟ್ಟದಾಗಿ ಮಾತಾಡಿದ್ರು ಅಂತ ಹೇಳಿ ಲಾಸ್ಟಲ್ಲಿ ಒಂದು ಕೊಟೇಶನ್ ಕೊಡ್ತಾರೆ, ಹೋಗಿ ಕೇಳಕ್ಕೆ ಹೋಗಬೇಡ ಅಂತ. ಸೊ ಅದೇನದು ಅಂದರೆ, ಮೆಲ್ಲಗೊಂದು ವಿಷದ ಬೀಜ ಹಾಕ್ಬಿಟ್ಟು ಒಂದು ಹುಳ ಬಿಟ್ಬಿಟ್ಟು ತಲೆಯಲ್ಲಿ ಹೋಗ್ಬಿಡೋದು. ಏನೋ ಅವ್ರು ನಮ್ಮ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ಕೊಂಡು ನಮಗೆ ಹೆಂಗಾಗುತ್ತೆ ಅಂದರೆ, ಬೇಡ ಅಂಥವ್ರು ಅವ್ರಿಗೆ ಕ್ಲಿಯರಾಗಿ ಹೇಳಿ, ನೆಕ್ಸ್ಟ್ ಟೈಮಿಂದ ಯಾರು ಏನೇ ನನ್ನ ಬಗ್ಗೆ ನನ್ನ ಹಿಂದೆ ಮಾತಾಡಿದ್ರು ಬಂದು ಹೇಳಬೇಡ ಅಂತ. ಇನ್ನೊಂದು, ನೆಕ್ಸ್ಟ್ ನೀನು ಹೇಳಿದ್ರು ನಾನು ಹೋಗಿ ಕೇಳ್ತೀನಿ ಅವ್ರಿಗೆ ಏನಕ್ಕೆ ಆ ಥರ ಮಾತಾಡಿದ್ರು ಅಂತ. ಆಗ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಅವರು. ಸೊ ಯಾರು ನಮ್ಮ ಬಗ್ಗೆ ಹಿಂದೆ ಮಾತಾಡ್ತಾರೆ ಅಂದರೆ ಅವ್ರ ಯೋಗ್ಯತೆ ನಮ್ಮ ಹಿಂದೆ ಅಷ್ಟೇ, ನಮ್ಮ ಮುಂದೆ ಬಂದು ಮಾತಾಡೋ ಯೋಗ್ಯತೆ ಇಲ್ಲ ಅವರಿಗೆ. ಸೊ ಅವ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಮೈಂಡ್ನ ಎಷ್ಟು ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ ಅಲ್ವಾ? ನಮ್ಮ ಕೈಯಲ್ಲೇ ನಾವು ಹಾಳು ಮಾಡ್ಕೊಳ್ಳೋದು, ನಮ್ಮ ಕೈಯಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಸೊ ಇಂಥ ಪರ್ಸನ್ಸ್ನ ನಮ್ಮ ಸುತ್ತಲೂ ಇಟ್ಕೋಬೇಡಿ. ಆಮೇಲೆ ಯಾವಾಗಲೂ ಅಷ್ಟೇ, ನೋಡೋದನ್ನು ಕೂಡ ಪಾಸಿಟಿವ್ ಆಗಿ ನೋಡಿ, ಆಯಿತಾ? ಬರೀ ಈಗ ಎಷ್ಟೊಂದು ನ್ಯೂಸ್ ಚಾನಲ್ಗಳು ಅಥವಾ ನ್ಯೂಸ್ ಪೇಪರು ಏನೇ ಇರಲಿ, ಎಲ್ಲ ಕಂಟೆಂಟ್ಸು ಇರುತ್ತೆ, ಪಾಸಿಟಿವು, ನೆಗೆಟಿವು, ಕಲಿಯೋ ಅಂಥದ್ದು, ಮೋಟಿವೇಶನು ಎಷ್ಟೊಂದಿರುತ್ತೆ. ನಾವು ಯಾವುದನ್ನು ರಿಸೀವ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಗಂಡ ಹೆಂಡ್ತಿಗೆ ಸಾಯಿಸಿದ್ರು, ಹೆಂಡ್ತಿ ಗಂಡನ ಸಾಯಿಸಿದ್ರು, ಈ ಥರ ಕಳ್ತನ ಆಯಿತು, ಈ ಥರ ಏನೋ ಮೋಸ ಮಾಡಿದ್ರು, ಎಷ್ಟು ನೆಗೆಟಿವಿಟಿ ಅಂದರೆ ಈ ಥರನೂ ಪ್ರಪಂಚದಲ್ಲಿ ಆಗುತ್ತಾ ಅಂತ ನಮ್ಮ ತಲೆಗೇ ಗೊತ್ತಿರಲ್ಲ. ಬಟ್ ಅಂಥದ್ದು ನೋಡ್ತಿದ್ದೀವಿ, ಅಂಥ ಇನ್ಫಾರ್ಮೇಷನ್ನ ನಾವು ತಲೆಗೆ ಹಾಕ್ಕೊಳ್ತಾ ಇರ್ತೀವಿ. ಆಮೇಲೆ ಎಸ್ಪೆಷಲಿ ನಾನು ಒಂದು ತಾಯಿಯಾಗಿ ಹೇಳ್ತೀನಲ್ಲ, ಮನೇಲಿ ಮಕ್ಕಳಿದ್ದಾರೆ ಅಂದರೆ ಪ್ಲೀಸ್ ಒಳ್ಳೆ ಚಾನಲ್ನ ನೋಡಿ, ಆಯಿತಾ? ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಮಕ್ಕಳ ಚಾನಲ್ನ ನೋಡಿ, ಫಾರ್ ಬೆಟರ್. ನೀವು ನಂಬಲ್ಲ, ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಮಕ್ಕಳ ಚಾನಲ್ಲೇ ಇರುತ್ತೆ. ಕಾರ್ಟೂನ್ಸು ಅವು ಹೆಂಗಾಗುತ್ತೆ ಅಂದರೆ, ಮಕ್ಕಳಿಗೆ ನಾವು ಹೇಳಿರಲ್ಲ ಇಂಥ ಇನ್ಫಾರ್ಮೇಷನ್ಸ್ನೆಲ್ಲ ನೋಡಿರ್ತಾರೆ ಟಿ ವಿಲಿ, ನಾವಾಗೇ ನೋಡ್ತೀವಿ. ನಮಗೇನು ಅನಿಸುತ್ತೆ, ದೊಡ್ಡವ್ರ ಕಂಟೆಂಟ್ ನೋಡೋಣ, ನಮಗೆ ಬೇಜಾರು ಮಕ್ಕಳು ನೋಡೋದು ಅಂತ. ಪ್ಲೀಸ್ ಹೇಳ್ತೀನಲ್ಲ, ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಮಕ್ಕಳ ಚಾನಲ್ಲೇ ನೋಡಿ. ಏನೋ ಒಂದು ಅದು ಚಿಣ್ಣರ ಲೋಕ ಅಂತೆ, ಅದಂತೆ ಎಷ್ಟು ಒಳ್ಳೆ ಕಂಟೆಂಟ್ ಇರುತ್ತೆ. ಮತ್ತು ಮಕ್ಕಳ ಫಿಲಮು ಇಂಥದ್ದೇ ನೋಡಿ. ಆ ದೊಡ್ಡವ್ರು ಅವ್ರ ಮಕ್ಕಳಿಲ್ಲ ಅಂದರೆ ನೀವು ಬೇಕಾದ್ರೆ ನ್ಯೂಸ್ ಚಾನಲ್ಲು ಅದು ಇದು ಅಪ್ಡೇಟ್ ಮಾಡ್ಕೋತಾಯಿರಿ. ಆಮೇಲೆ ಬೇರೆ ಪ್ರಪಂಚ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನೋಡಿ, ಇಲ್ಲ ಅಂತಲ್ಲ, ನ್ಯೂಸ್ ಚಾನಲ್ ಅಂದ್ರೇ ಕೆಟ್ಟದು ಅಂತಲ್ಲ, ಬೇರೆ ಒಳ್ಳೆ ವಿಷಯಗಳು ಏನಾದರೂ ಇದ್ದರೆ ಅಂಥವೆಲ್ಲ ಮಕ್ಕಳನ್ನೂ ಕೂರಿಸ್ಕೊಂಡು ತೋರಿಸಿ. ಈಗೇನೋ ರಾಕೆಟ್ ಲಾಂಚ್ ಆಯಿತು, ಏನು ಅಂಥದ್ದೆಲ್ಲ. ಸೊ ಇನ್ಫಾರ್ಮೇಷನ್ ಒಳ್ಳೇದಿದ್ರೆ ಅಂಥದ್ದನ್ನು ತೋರಿಸಿ. ಬಟ್ ಕೆಟ್ಟದ್ದು ಏನೋ ಒಂದಿರುತ್ತಲ್ಲ, ಮರ್ಡರ್ ಮಾಡಿರೋವಂಥದ್ದು, ಕಳ್ತನ. ಆಮೇಲೆ ನನಗೊಂದು ಸತಿ ಕೆಲವು ಸತಿ ನಗು ಬರುತ್ತೆ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ, ಹೇಗೆ ಕಳ್ತನ ಮಾಡಿದ್ರು, ಹೇಗೆ ಪ್ಲ್ಯಾನ್ ಮಾಡಿದ್ರು, ಹೇಗೆ ತಪ್ಪಿಸ್ಕೊಂಡ್ರು ಅಂತ. ಅದು ಏನು ಇನ್ಫಾರ್ಮೇಷನ್ ಕೆಲವು ಸತಿ ಹಿಂಗಾಗುತ್ತೆ ಅಂದರೆ, ಕೆಲವು ಕಳ್ಳರಿಗೆ ಅವರೇ ಐಡಿಯಾ ಕೊಟ್ಟಂಗೆ ಆಗುತ್ತೆ, ಓಕೆ ನಾವು ಹೀಗೂ ಮಾಡ್ಬೋದು ಅಂತ. ಸೊ ಅದಕ್ಕೆ ಆದಷ್ಟು ನೆಗೆಟಿವ್ ಇನ್ಫಾರ್ಮೇಷನ್ಸ್ನ ನೋಡಬೇಡಿ, ಕೇಳಬೇಡಿ. ಏನಕ್ಕೆ ಅಂದರೆ, ಗೊತ್ತಿಲ್ದಂಗೆ ಮೈಂಡಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಯಾವಾಗಲೂ ಒಳ್ಳೆಯದನ್ನೇ ನೋಡಿ, ಆಯಿತಾ? ಆಮೇಲೆ ಯಾವಾಗಲೂ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು. ನನ್ನ ಲೈಫು ಚೆನ್ನಾಗಿದೆ, ಒಳ್ಳೆ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಫುಲ್ಫಿಲ್ಮೆಂಟ್ ಇರಬೇಕು. ಅತಿ ಆಸೆ ಇದ್ದರೆ ಮೈಂಡನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಆಮೇಲೆ ಅದ್ರ ಪ್ರಕಾರ ಖರ್ಚುಗಳನ್ನ ಮಾಡ್ತಿರ್ತೀವಿ. ತಿನ್ನೋ ವಿಷಯದಲ್ಲಿ ಅಷ್ಟೇ, ಸಾಕು ನನಗಿಷ್ಟಿದೆ, ನಾನು ಇಷ್ಟು ತಿನ್ನೋದ್ರಲ್ಲೇ ತೃಪ್ತಿ ಪಡ್ತೀನಿ, ನನಗಿಷ್ಟು ಒಡವೆ ಇದೆ, ಸಾಕು. ನಮಗೆ ಮಿನಿಮಮ್ ಲೈಫ್ ಹೇಗೆ ಲೀಡ್ ಮಾಡಬೇಕು ಅಷ್ಟಿದ್ರೆ ಸಾಕು. ಏನೋ ಒಂದು 10 ಗ್ರಾಮ್ ಗೋಲ್ಡ್ ಇದೆ ಅಂದರೆ 50 ಗ್ರಾಮ್ ಇಲ್ಲ ಅಂತ ಕೊರಗೋದು, ಅಥವಾ 2 ಸಿಲ್ಕ್ ಸ್ಯಾರಿ ಇದೆ ಅಂದರೆ 10 ಸಿಲ್ಕ್ ಸ್ಯಾರಿ ಇಲ್ಲ ಅಂತ ಕೊರಗೋದು. ಸೊ ಇದಕ್ಕೊಂದು ಎಂಡ್ ಅಂತ ಇಲ್ಲ. ವಾಂಟ್ಸ್ಗೆ, ಬೇಡಿಕೆಗೆ, ಆಸೆಗೆ ಎಂಡ್ ಅಂತ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು, 1-2 ಜಾಸ್ತಿ ಇರುತ್ತೆ, ಇಲ್ಲ ಅಂತಲ್ಲ, ನಾನು ಏನೋ ಫುಲ್ಲು ಸಾಧು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಎಂಡ್ ಅಂತ ಇರಬೇಕಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಬೇಕಲ್ಲ, ಎಷ್ಟಿದೆಯೋ ಅಷ್ಟರಲ್ಲಿ. ನನಗೆ ಅದಿಲ್ಲ ಇದಿಲ್ಲ ಅಂತ ಇರೋದನ್ನು ಎಂಜಾಯ್ ಮಾಡೋದು ಬಿಟ್ಟು ಇಲ್ದಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಮೈಂಡ್ ಕಂಟ್ರೋಲ್ಗೆ ಸಿಗೋದು ತುಂಬ ಕಷ್ಟ. ಒಂದು ಲೈಫಲ್ಲಿ ಫುಲ್ಫಿಲ್ಮೆಂಟು, ಮೈಂಡ್ಫುಲ್ನೆಸ್ ಇರೋದು ತುಂಬ ಇಂಪಾರ್ಟೆಂಟು. ಸೊ ಮೈಂಡ್ ಕಂಟ್ರೋಲ್ ಇಲ್ಲ ಅಂದರೆ ಪ್ರತಿಯೊಂದು ವಿಷಯನೂ ತುಂಬ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಒಂದು ಚಿಕ್ಕ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದು ನಮ್ಮ ಮೈಂಡಿಗೆ ಬಿಟ್ಟಿತ್ತು. ಬ್ರೈನ್ ಅನ್ನೋದು ಆರ್ಗನ್, ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅದು ಮೈಂಡು. ಸೊ ಮಾಸ್ಟರ್ ಮೈಂಡ್ ಅಂತ ಹೇಳ್ತೀವಿ. ಅದರ ಅರ್ಥ ಏನು ಅಂದರೆ, ತುಂಬ ಚಾಣಕ್ಯನ ಥರ ಥಿಂಕ್ ಮಾಡ್ತಾರೆ. ಕಾಮ್ ಮೈಂಡ್ ಅಂತ ಹೇಳ್ತೀವಿ, ತುಂಬ ಕಂಪೋಸ್ಡಾಗಿ ಆರಾಮಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ನ ತೊಗೋತಾರೆ.
ಪ್ರತಿಯೊಂದಕ್ಕೂ ಒಂದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಮಾತಾಡೋ ರೀತಿ, ಲೈಫ್ ಸ್ಟೈಲು, ನಡ್ಕೊಳ್ಳೋ ರೀತಿ, ಡ್ರೆಸ್ಸಿಂಗ್ ಸೆನ್ಸ್, ಪ್ರತಿಯೊಂದಕ್ಕೂ ನಮ್ಮ ಮೈಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ನಾವು ರಿಸೀವ್ ಮಾಡ್ಕೊಳ್ತೀವಿ, ಯಾರೋ ಏನೋ ಅಂತಾರೆ, ಅದನ್ನು ನಾವು ಕೋಪವಾಗಿ ವಾಪಸ್ ಕೊಡಬೇಕು ಅಥವಾ ಅದನ್ನು ಕಾಮಾಗಿ ರಿಸೀವ್ ಮಾಡ್ಕೊಂಡು ನಕ್ಕೊಂಡು ಅಲ್ಲೇ ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು, ವಾಪಸ್ ಏನೋ ಒಂದು ಹೇಳಬೇಕು, ಎಲ್ಲನೂ ನಮ್ಮ ಮೈಂಡು ಡಿಸೈಡ್ ಮಾಡ್ಕೊಳ್ಳುತ್ತೆ. ಸೊ ಆ ರೀತಿ ನಾವು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಫಸ್ಟ್ ಕಾಮ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಆದಷ್ಟು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿ, ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಏನು ಅತಿರೇಕಕ್ಕೆ ಹೋಗ್ತಾ ಇದೆ ಅಂದರೆ ಕಾಮಾಗೆ ಹೇಳಿ ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ನಿಮ್ಮ ತಾಳ್ಮೆನ ಕಳ್ಕೊಳ್ಳೋಕೆ ಹೋಗಬೇಡಿ. ಯಾರೇ ಏನೇ ಹೇಗೆ ಮಾತಾಡಿದ್ರು ಅದು ಅವರ ವ್ಯಕ್ತಿತ್ವ, ಯಾರು ಹೇಗೆ ಮಾತಾಡಿದ್ರು ನಾವು ಈ ರೀತಿ ರಿಯಾಕ್ಟ್ ಮಾಡೋದು ಇದು ನಮ್ಮ ವ್ಯಕ್ತಿತ್ವ. ಸೊ ಆ ರೀತಿ ಕರೆಕ್ಟಾಗಿ ಮೈಂಡನ್ನ ಕಂಟ್ರೋಲ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಲೈಫ್ ಲೀಡ್ ಮಾಡೋದು ತುಂಬ ಈಸಿ. ಆಮೇಲೆ ಒಂದು ಡಿಗ್ನಿಫೈಡ್ ಆಗಿರುತ್ತೆ, ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಹೇಗೋ ಲೈಫ್ ಲೀಡ್ ಮಾಡೋಕ್ಕೂ ಹೀಗೆ ಲೈಫ್ ಲೀಡ್ ಮಾಡಬೇಕು, ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ಟೊಮ್ಯಾಟೊ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಬ್ಲ್ಯಾಂಡಾಗಿ ಕುಡಿಯೋಕ್ಕಿಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಆಗ್ತಾಯಿದೆ ಲೈಫ್ ಸ್ಟೈಲು. ನೋಡೋಣ, ಆದಷ್ಟು ಒಳ್ಳೆ ಹೆಲ್ದಿ ಫುಡ್ಡು ಡೈಲಿ ಒಂದು ಸೊಪ್ಪನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದೂ ಅಷ್ಟೇ, ಎಷ್ಟು ಗ್ಲೋ ಬರುತ್ತಂತೆ. ಓದಿದ್ದೀನಿ, ಎಲ್ಲ ರಿಸರ್ಚ್ ಮಾಡಬೇಕಲ್ಲ, ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಒಂದು ರಿಸರ್ಚ್ ಮಾಡಬೇಕು. ಸೊ ಅದಕ್ಕೆ ಒಂದು ಗ್ಲೋ ಬರುತ್ತೆ ಮತ್ತು ತುಂಬ ಹೆಲ್ತ್ಗೂ ಒಳ್ಳೆಯದು, ಹೈಡ್ರೇಟ್ ಆಗಿರುತ್ತೆ. ನೋಡಿ ಏನೇನು ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮಾಮೂಲಿ ದೋಸೆ ಚಟ್ನಿ ಇದ್ದೇ ಇರುತ್ತೆ, ಜೊತೆಗೆ ಕಾಳುಗಳು ಡೈಲಿ ಆ ಥರ ಅಂದ್ಕೊಂಡಿದ್ದೀನಿ. 2 ಪ್ಯಾಕೆಟ್ ತಂದ್ಕೊಂಡಿದ್ದೀನಿ. ಈಗ ರಾಜ್ಮಾ ತಂದ್ಕೊಂಡಿದ್ದೀನಿ, ಮೆರೂನ್ ಕಲರ್ ಇರುತ್ತಲ್ಲ ಆ ಥರದ್ದಲ್ಲ, ಇನ್ನೊಂದು ಥರ. ಮತ್ತು ಕಾಳುಗಳು, ಕಾರ್ನು, ಈ ಥರ ಎಲ್ಲ ನಾನು ಡೈಲಿನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈಂಡ್ನ ಕಂಟ್ರೋಲ್ ಇಟ್ಕೊಂಡು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.